ವೇದವಾಕ್ಯವನ್ನೆಲ್ಲ ಮೋರದಿ ಕನ್ನಡವೇ ಓದಿಸುವ ಜನರ ವೇದಾವತಿ ಕಲಿಸಿರುವ ಸಾವಿಜಗುಳಿಗೆ ಮಣಿಯುವೆನೋ ಸಾವಿಜಗುಳಿಗೆ ಮಣಿಯುವೆನೋ ನಿಜವನ್ನರಿಸುವ ಶ್ರೀ ನಿಜ ಗುಣಿಯ ಗ್ರಂಥವನು ನಿಜವಾಗಿ ಕೇಳಿ ನಿಜದೋರ್ಮನ ಮುಡಗಿಸುವ ಸುಜನರಿಗೆ ನಿತ್ಯ ನಮಿಸುವೆನೋ ಸುಜನರಿಗೆ ನಿತ್ಯ ನಮಿಸುವೆನೋ ಬದ ಜೀವನಿಗೆಲ್ಲ ಅದ್ವೈತ ಬೋಧಾದಿ ಸುತ್ತರನ್ನಾಗಿ ಕೈದಾಸಿ ತಿಳಿಸಿದ ಸಿದ್ಧರುಡರಿಗೆ ನಲನಪ್ಪೆ ಸಿದ್ಧರುಡರಿಗೆ ನಲನಪ್ಪೆ ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಗರ್ಜನೆ ಕೇಳುವ ತನಕ ಬಾಳ ಕೂಗುತ್ತಿಪ್ಪಗೆ ಶಾಂತವೆಂಬುವ ನಂದ ಬಾಳ ಶಕ್ತಿಯ ಶುರುವ ಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವೋ ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದುಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಕೃತೋ ಭಾಷ್ಯೋ ವಂದೇ ಶಂಕರಾಚಾರ್ಯ ನಮಃ. ಕೃತೋ ವಂದೇ ಶಂಕರಾಚಾರ್ಯ ವಂದೇ ನಮಃ. ಸಿದ್ಧ ಸದ್ಗುರುಪಾದಾಬ್ಜಂ ಜನನೀ ಜನಕಸ್ತತ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿಪುರಸ್ವರಂ. ಜಗದಾದಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪ್ಪಗಲ್ ಇವರನ್ನು ಮನದೋಳ್ ಪೂಜಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಅನುಭವ ಸಾರ ಎನ್ನುವ ಗ್ರಂಥದ 5ನೇ ಸಂಧಿಯ 5ನೇ ಸೂತ್ರದ 5ನೆಯ ನುಡಿ ಇಂದಿನ ಆಧಾರದ ವಿಷಯವಾಗಿದ್ದು, ಈ ಒಂದು ಸೂತ್ರದಲ್ಲಿ ಆ ಒಂದು ಸದ್ಗುರುನಾಥ ತನ್ನ ನೆಚ್ಚಿದಂಥ ಶಿಷ್ಯನ ಸಂಶಯವನ್ನು ಕಳೆದು ಉದ್ಧಾರ ಮಾಡುವುದಕ್ಕೋಸ್ಕರವಾಗಿ ನಿದ್ರೆಯಲ್ಲಿ ಅನುಭವಿಪ ಒಂದು ಕರ್ಣ ಉಂಟು.
ಅದನ್ನು ನಿನಗೆ ಬೇಡವನು ಒಲಿದು ನೀನು ಕೇಳು ಅಂತ ಸೂತ್ರದಲ್ಲಿ ಹೇಳಿ ನಿನ್ನೆ ಪರ್ಯಂತವಾಗಿ ಯಾವ ಬಿಂಬ ರೂಪದಿಂದ ಮತ್ತು ಸಾಕ್ಷಿ ರೂಪದಿಂದ ಆ ಅರಿಯುವಂಥ ಆತ್ಮ ಉಂಟು ಅಂತ ಹೇಳ್ತಾ, ನಿದ್ರೆಯಲ್ಲಿ ಏನಿದೆ ಅಂತ ಹೇಳಿದ್ರೆ ನಿದ್ರೆಯಲ್ಲಿ ಮಾಯೆ ಇದೆ ಅಂತ. ನಿದ್ರೆಯಲ್ಲಿ ಮಾಯೆ ಅವಿದ್ಯೆ ಅಂತ ಹೇಳ್ಯಾರ. ಆ ಮಾಯೆ ಅವಿದ್ಯೆಯಲ್ಲಿ ಅಹಂ ಅನ್ನುವ ಜಾಗೃತದಲ್ಲಿ ತಿಳಿಯುವಂಥ ಅರಿಯುವಂಥ ಸಕಲ ಸಾಧನಗಳು ಆ ಒಂದು ಅಹಂಕಾರದಲ್ಲಿ ಲಯವಾಗಿ ಆ ಕಾರಣವಾದ ಅಹಂಕಾರ ಕಾರ್ಯನದ ಕಾರ್ಯಸಹಿತವಾಗಿ ಅವಿದ್ಯೆಯಲ್ಲಿ ಅಡಗುತ್ತದೆ. ಅದನ್ನು ಅರಿಯುವಂಥ ಸಾಕ್ಷಿ ಪ್ರತಿಬಿಂಬ ರೂಪ ನೀನು ಅರಿವು ಇದ್ದಿ ಅಂತ ಹೇಳ್ತಾ ಬಂದರು. ಅದಕ್ಕೆ ಮಿಸುಪ ಚಿದ್ರೂಪದಿಂ ಪ್ರಸರ ಧರ್ಮಗಳಿಂ ದಶವದು ಆ ಮಾಯಿ ಎಂದು ಶೈವ ಪುರಾಣ ಉಸಿರುವುದು ಸುತ್ತಿಯುಳು ಪುತ್ರ. ಹೇ ಶಿಷ್ಯ, ಶೈವ ಪುರಾಣದ ಒಂದು ಪ್ರಮಾಣವನ್ನು ಹೇಳ್ತೀನಿ, ನೀನು ಕೇಳು. ನಿದ್ರೆಯಲ್ಲಿ ಮಿಸುಪ ಅಂದರೆ ನಿದ್ರೆಯಲ್ಲಿ ಪ್ರಕಾಶ ಆದ, ಬೆಳಕಾದಿಲ್ಲ ಅಲ್ಲಿ. ಆ ಒಂದು ಪ್ರಕಾಶ ರೂಪವೇ ಚೈತನ್ಯದಿಂದಲೂ, ಚಿದ್ರೂಪ ಅಂದರೆ ಚೈತನ್ಯ ಅಂದ್ರೆ ಒಂದೇ. ಅದು ವಿಕಾಸಗಳಾದ ಧರ್ಮಗಳು. ಸಂಕೋಚ ವಿಕಾಸ ಅಂತ ಹೇಳಿವಲ್ಲ. ಸಂಕೋಚ ಅಂದರೆ ಚಿಕ್ಕದಾಗೋದು, ವಿಕಾಸ ಅಂದರೆ ದೊಡ್ಡದಾಗೋದು. ನಿದ್ರಾವಸ್ಥೆಯಲ್ಲಿ ಸಂಕೋಚ ಆಗ್ತದೆ, ಜಾಗ್ರಾವಸ್ಥೆಯಲ್ಲಿ ವಿಕಾಸ ಆಗ್ತದೆ. ಆವಾಗ ಜಾಗೃತ ಪ್ರಪಂಚ ಬಹಳ ದೊಡ್ಡದಾಗಿ ಕಾಣ್ತದೆ, ನಿದ್ರೆಯಲ್ಲಿ ಆಗುವಂಥ ಪ್ರಪಂಚ ಚಿಕ್ಕದಾಗಿ ಕಾಣ್ತದೆ. ಹಾಗೆ ಕಾರ್ಯವಾದ ಅಹಂಕಾರಲ್ಲಿ, ಅಹಂಕಾರದ ಕಾರ್ಯ ಅದಲ್ಲ, ನವಗುಣಗಳಿಂದ ಕೂಡಿರೋದು. ಅದು ತನಗೆ ಕಾರಣವಾದ ಅವಿದ್ಯೆಯಲ್ಲಿ ಅಡಗಿಕೊಂಡು ನಿದ್ರೆಯಲ್ಲಿ ಇದೆ. ಅದು ಎಲ್ಲಿ ಹೋಗಿಲ್ಲ. ಅದು ಕಾರಣವಾದ ಅಹಂಕಾರ, ಅದಕ್ಕೆ ಕಾರಣವಾದ ಅವಿದ್ಯೆಯಲ್ಲಿ ಹೇಗೆ ಮುಳುಗ್ಯದ ಅಂದರೆ ನಿನ್ನೆ ಹೇಳಿದರು, ಕರ್ಮ ಫಲದಂತೆ ಅದು ಅಡಗಿರುವುದು, ನಾಶ ಆಗಿಲ್ಲ, ಅಲ್ಲಿ ಅಡೆಯದ. ಹೇಗೆ ಅಂದರೆ ಗೋಡೆಯ ಮರೆಯಲ್ಲಿ ಕಳ್ಳನಿದ್ದಂತೆ. ಕಳ್ಳತನ ಮಾಡಕ್ಕೆ ಬಂದಾನ, ಸಮಯ ಕಾಯ್ತಾ ಇದ್ದಾನ. ಆ ಅಪರಾಧ ಇಲ್ಲಿ ಬಂದ, ಕಳ್ಳತನ ಮಾಡಬೇಕು ಅಂತ ಅನ್ನುವಷ್ಟರಲ್ಲಿ ಮನೆಯಲ್ಲಿ ಎಚ್ಚರವರಾದದ್ದನ್ನು ನೋಡಿದ. ಅವನು ಎಲ್ಲಿ ಹೋದ? ಮನೆ ಬಿಟ್ಟು ಹೋಗಿಲ್ಲ, ಮನೆಯಿಂದ ದೂರ ಇಲ್ಲ, ಮನೆಯ ಗೋಡೆಯ ಮರೆಯಲ್ಲಿ ಅಡಗಿಕೊಂಡನು. ಯಾವ ಕಡೆಗೇನಂದ್ರೆ ಇವರು ಮಲಗಿದಾಗ ಮತ್ತೆ ಪುನಃ ಅವನು ಮನೆಯನ್ನು ಪ್ರವೇಶ ಮಾಡೋದಕ್ಕೋಸ್ಕರವಾಗಿ ನಾಶ ಹೇಳಲ್ಲ ಅಲ್ಲಿ, ಅವನು ಮರೆಯಾಗನಂತ. ಹಾಗೆ ಇದಕ್ಕೆ ಶೈವ ಪುರಾಣದ ವಾಕ್ಯವನ್ನು ಪ್ರಮಾಣವಾಗಿ ಉದಾಹರಣೆಯನ್ನಿಟ್ಟುಕೊಂಡು ಆ ಶೈವ ಪುರಾಣವು ಹೇಗೆ ಹೇಳುತ್ತದೆ ಅಂದರೆ, ನಿದ್ರೆಯಲ್ಲಿ ಮಾಯೆಯು ಇರುತ್ತದೆ. ಏನದ ಮಾಯ ನೋಡ್ರಿ. ಮತ್ತು ಪ್ರತ್ಯಗಾತ್ಮ ಚೈತನ್ಯವನ್ನ ಆಶ್ರಯ ಮಾಡಿಕೊಂಡಾದ ಇದುಗಳು ಬಾಳದು. ಅದು ಮಾಯೆಗೆ ಆಶ್ರಯ ಕೊಟ್ಟವ್ರು ಯಾರು? ನೀನೆ, ಚೈತನ್ಯ ಚಿದ್ರೂಪಾತ್ಮನೇ. ಆದ್ದರಿಂದ ಆ ಚೈತನ್ಯದ ಪ್ರತಿಬಿಂಬ ಪ್ರಕಾಶದಿಂದ ಕೂಡಿದೆ. ಆ ಚೈತನ್ಯದ ಪ್ರಕಾಶ ಏನದ ಈ ಮಾಯೆಯಲ್ಲಿ ಕೂಡ್ಯದಂತ. ಬೆಳಕಿನಲ್ಲಿ ನಾವೆಲ್ಲರೂ ಕುಂತೀವಿ, ಬೆಳಕು ನಮ್ಮ ಮೇಲೆ ಬಿದ್ದದೋ ಬಿದ್ದಿಲ್ಲೋ? ಮತ್ತೆ ಬೆಳಕೆ ನಾವೇನು? ಬೆಳಕು ಬೇರೆ ಅದ, ನಾವು ಬೇರೆ ಇವಿ. ಅದು ಮೇಲೆ ಅದ, ನಾವು ಕೆಳಗಿವಿ. ಆದರೂ ಅದರ ಪ್ರಕಾಶ ಅದರ ಆಶ್ರಯದಲ್ಲಿರುವಂಥ ಎಲ್ಲರ ಮೇಲೆ ಬೀಳ್ತಾವೆ ನೋಡ್ರಿ.
ಅದೇ ಪ್ರಕಾರವಾಗಿ ಆ ಒಂದು ಪ್ರತಿಬಿಂಬ ಪ್ರಕಾಶದಿಂದ ಏನಾಯ್ತು, ನಮಗೆ ಇಲ್ಲಿ ಕುಂತವರು ಕಾಣ್ತಿದ್ದಿಲ್ಲ ಒಬ್ರಿಗೊಬ್ಬರು, ಈಗ ಪರಸ್ಪರ ಒಬ್ರಿಗೊಬ್ರು ಕಾಣ್ತೀವಿಲ್ಲ. ಯಾರ ಬೆಳಕಿನಿಂದ ಕಾಣ್ತೀವಿ? ನಮ್ಮ ಬೆಳಕಿನಿಂದ ಅಲ್ಲ, ಅದು ಇನ್ನೊಂದು ಜ್ಯೋತಿಯ ದೀಪದ ಬೆಳಕಿನಿಂದ. ಅದರಂತೆ ಈ ಮಾಯೆ ಕೂಡ ಜಡವಾದಲ್ಲ. ಆ ಜಡವಾದ ಮಾಯೆ ತನ್ನ ವೃತ್ತಿಗಳನ್ನು ವಿಕಾಸ ಮಾಡ್ತಾನೆ ನೋಡಿ. ವಿಕಾಸ ಮಾಡಿದಲ್ಲಿ ಈಗ ವಿಕಾಸ ಮಾಡಿ ಮತ್ತು ಸಂಕೋಚವನ್ನು ಕೂಡಿ, ಆ ಎರಡಾವ ಧರ್ಮ, ಸಂಕೋಚ ವಿಕಾಸ. ಏನ್ರಿ ಅಂದರೆ ಬಿಚ್ಚಿದರೆ ವಿಶಾಲವಾಗುವುದು, ಮುಚ್ಚಿದರೆ ಸಂಕೋಚವಾಗುವುದು. ಇದಕ್ಕೇನ್ರಿ ಪ್ರಮಾಣ ಅಂದರೆ ಶಾಲೆಯಲ್ಲಿ ಓದುವಾಗ ಎಲ್ಲರಿಗೂ ಗೊತ್ತು, ದೊಡ್ಡ ಯಾವ ಭೂಪಟ ಅಂದರೆ ಇಡೀ ಜಗತ್ತಿನ ಒಂದು ನಕ್ಷೆ ಇರ್ತದೆ. ಅದ್ರಾಗ ಜಗತ್ತೇ ಆದ ನಕ್ಷದಲ್ಲಿ ಎಷ್ಟು ನದಿಗಳಾವ, ಎಷ್ಟು ದೇಶಗಳಾವ, ಎಷ್ಟು ಬೆಟ್ಟಗಳಾವ, ಎಷ್ಟು ರಾಜ್ಯಗಳಾವ, ಎಲ್ಲ ನೋಡೋದ್ರಾಗ. ಮುಚ್ಚಿದರೆ, ಸುಳಿ ಸುತ್ತಿದ್ರೆ ಅಷ್ಟು ವಿಶಾಲವಾದ ಜಗತ್ತು ಈ ಮುಷ್ಟಿಯಲ್ಲಿ ಬಂದ್ಬಿಡ್ತು ನೋಡ್ರಿ. ಸಣ್ಣದಾಯ್ತಿಲ್ಲ, ಬಿಚ್ಚಿದರೆ ದೊಡ್ಡದಾಯಿತು. ಇದರಂತೆ ಈ ತನ್ನ ಮಾಯೆಯು ತನ್ನ ವೃತ್ತಿಗಳನ್ನು ತೆರೆಯುವುದು ಮತ್ತು ಮುಚ್ಚುವುದು ಮಾಡ್ತದೆ. ಎಲ್ಲಿ ಮುಚ್ಚುತ್ತದ, ಎಲ್ಲಿ ತೆರೀತದ ಅಂದರೆ ಜಾಗ್ರತ ಸ್ವಪ್ನನೇ ವಿಚಾರ ಮಾಡಬೇಕು. ಜಾಗ್ರತೆಗೆ ಬಿಚ್ಚುತ್ತದಿಲ್ಲಿದು, ಮತ್ತು ಆಮೇಲೆ ಸುಸುಪ್ತಿಯಲ್ಲಿ ಮುಚ್ಚುತ್ತದ. ಇದರ ಸ್ವಭಾವ ಧರ್ಮ ಇದು. ಯಾವ ಧರ್ಮ? ಮಾಯೆಯ ಧರ್ಮ ಅಂತ ಆಯ್ತಲ್ಲ, ಆತ್ಮನ ಧರ್ಮ ಅಲ್ಲ. ಅದರಂತೆ ಆ ಮಾಯೆಯ ಧರ್ಮ ಅಂತ ಯಾಕಂತೀರಿ ಅಂದರೆ ಉಷ್ಣ ಪ್ರಕಾಶದ ಧರ್ಮ ಅಂತ. ಉಷ್ಣ ಅದಂದ್ರೆ ಪ್ರಕಾಶದಲ್ಲ, ಅಲ್ಲಿ ಆ ಉಷ್ಣಕ್ಕೆ ಪ್ರಕಾಶವೇ ಅದರ ಧರ್ಮ. ಈ ಮಾಯೆಗೆ ಏನು ಧರ್ಮ ರೀ ಅಂದರೆ ಸಂಕೋಚ ವಿಕಾಸವೇ ಇದರ ಧರ್ಮವಾಗಿದೆ. ಅಂಥ ಮಾಯೆಯು ನಿದ್ರೆಯಲ್ಲಿ ಇರುತ್ತದೆ ಎಂದು ಶೈವ ಪುರಾಣ ಹೇಳ್ತದೆ. ಪುರಾಣ ಆಧಾರ ಕೊಡ್ತಾರೆ ಅವರು. ಹೀಗೆ ಆ ಮಾಯೆಗೆ ಆ ವಿಕೃತಿ ನೇಮವಾಗಿರಲು ಅಲ್ಲಿ ತಾಮಸ ಸುಖಗಳನ್ನು ಅನುಭವಂ ನಿತ್ಯ ನಿಶ್ಚೀಮ ಸಂವಿತ್ತಿಗೆ ಅಹುದೇ ಐಸೆ ಅಂದ. ಈ ರೀತಿ ಆಗುವುದೇ ವಿನಃ ಯಾವ ರೀತಿ ಅಂದರೆ ಆ ಮಾಯೆ, ನಿದ್ದೆಯಲ್ಲಿ ಇರುವಂಥ ಮಾಯೆ ಏನದಲ್ಲ, ಆ ಮಾಯೆಗೆ ವಿಕೃತಿ ಅಂದರು. ವಿಕೃತಿ ಅಂದರೆ ವಿಕಾಸ ಅಂದರೆ ಅದು, ವಿಕಾರ ಅಂದರೆ ಇವೆಲ್ಲ ಒಂದೇ. ಅದರ ನೇಮವಾಗಿ ಅದಕ್ಕೆ ಸಿದ್ಧ ಅಂತದ. ಅದರ ನೇಮ ಸಿದ್ಧ. ಆ ನಿದ್ರೆಯಲ್ಲಿ ಅವಿದ್ಯೆ ಏನು ಮಾಡ್ತದಂದ್ರೆ ಸಂಕೋಚ ವಿಕಾಸ ಧರ್ಮಗಳಿಂದ ಕೂಡಿರುತ್ತದೆ. ಅದರಿಂದ ಅದು ವಿಕಾರವುಳ್ಳದ್ದಾಗಿದೆ ನೋಡ್ರಿ. ಸಣ್ಣದಾಗ್ತದ ದೊಡ್ಡದಾಗ್ತದ, ನಮ್ಮ ದೇಹ ಸಣ್ಣದು ದೊಡ್ಡದಾಗಿ ವಿಕಾರ ಆಗಿಲ್ಲ ಅಂತ. ಮಾಯೆ ಕೂಡ ವಿಕಾರ ಅದ, ಆತ್ಮನಿಗೆ ಅವಿಕಾರತ್ವ ಅದ. ಆ ಕಾರಣದಿಂದ ಯಾವುದು ವಿಕಾರ ಆದಂದ್ರೆ ಸ್ವಯಂ ದತ್ತು ಶೂನ್ಯತ್ವ ಜಡತ್ವ ಅಷ್ಟೇ ತಿಳ್ಕೊಂಬಿಡು. ಬೇಕಾದಿಲ್ಲ, ತನ್ನ ಜ್ಞಾನ ಪರರ ಜ್ಞಾನ ಯಾವುದಕ್ಕಿಲ್ಲ, ಅದೆಲ್ಲ ಜಡ ಅಂತ ನಿರ್ಣಯ ಮಾಡ್ಯಾವ, ಅನುಭವನು ಮಾಡ್ಯಾವ, ಸಿದ್ಧಾಂತ ಮಾಡ್ಯಾವ, ಪ್ರಮಾಣ ಮಾಡ್ಯಾವ. ಹೀಗೆ ಅದರಿಂದ ಜಡವಾದದ್ದು ಚೇತನ ಆಗೋದಿಲ್ಲ, ಚೈತನ್ಯ ಜಡ ಆಗೋದಿಲ್ಲ. ಜಡವಾದದ್ದು ಅರಿಯುವುದಿಲ್ಲ, ಮತ್ತೊಂದರಿಂದ ಅರಿಸಿಕೊಳ್ಳುವುದು ಬಿಡೋದಿಲ್ಲ. ಅಂದ್ರೇನು? ಮಾಯೆ ಕೂಡ ಜಡ ಅಂದರೆ ಅದು ಆತ್ಮನಿಗೆ ದೃಶ್ಯ ಆಯಿತು, ಆತ್ಮ ದೃಕ್ಕ ಅದು ನೋಡ್ರಿ. ದೃಶ್ಯಕ್ಕೆ ನಾಶ ಆದಿಲ್ಲ,
ಅದರಂಗೆ ನಾಶ ಅದ, ವಿಕಾರ ಆಗ್ತದ. ಆದರೆ ಅದಕ್ಕೆ ಅರಿಯುವ ತನವಿಲ್ಲ. ಹಾಗಾದರೆ ಅಲ್ಲಿ ಏನೂ ಅರಿಯಲಿಲ್ಲ ಎಂಬುದಕ್ಕೆ ನಿನ್ನ ಅನುಭವಕ್ಕೆ ಬಂದದ್ದು ತಮೋರೂಪ ಅಜ್ಞಾನವನ್ನ. ಅಲ್ಲೇನದ? ತಮೋರೂಪದಿಂದ ಕತ್ತಲಾದ ಹಾಗೂ ಸುಖದಿಂದ ಮಲಗಿದನು ಎಂಬುದಕ್ಕೆ ಗೋಚರವಾದ ಸುಖವನ್ನು ಇವುಗಳನ್ನು ಅರಿಯುವವನು ಯಾರು ಅಂತಂದರೆ ನೀನೇ ಅರಿಯುವವನು ಆಗಿರುವಿ. ನೀನೇ ತಿಳಿದಿಲ್ಲ. ಸುಖವಾಗಿ ಮಲಗಿದ್ದೆ ಅಂತ ನೀನೇ ತಿಳಿದಿ. ಏನು ನೋಡಿದೆ ಅಂದರೆ ಕತ್ತಲು ಅಂತ ನೀನೇ ತಿಳಿದಿ. ಮತ್ತು ಮಲಗಿದನ್ನ ಮತ್ತೆ ವ್ಯಕ್ತವಾಗಿ ಉಪಾದಿಯಿಂದ ಕೂಡಿ ನೀನೇ ಹೇಳ್ತಿದ್ದಿ. ನೋಡಿದವನು ನೀನೇ, ತಿಳಿದವನು ನೀನೇ, ಅನುಭವ ಪಟ್ಟವನು ನೀನೇ, ಸ್ವಾನುಭಾವಕ್ಕೆ ನೀನೇ ಪ್ರಮಾಣ ಇದ್ದಾಗ ಮತ್ತೆ ನಿನ್ನ ಬಿಟ್ಟು ಯಾರಲ್ಲಿ ನಿದ್ರೆಯನ್ನು ಅರಿಲಿಕ್ಕೆ ಬೇರೆ ಕಾರಣ ಸಾಧ್ಯವಿಲ್ಲ. ನೀನೇ ಕಾರಣ. ಹಾಗೆ ತಾನು ಯಾಕೆ ಅರಿತಿದ್ದಿ ಅಂದರೆ ಮೂರು ಅವಸ್ಥೆಗಳಲ್ಲಿ ಅರಿಯುತ್ತಿರುವುದರಿಂದ ನಿನಗ ಕಾಲ ಪರಿಚ್ಛಿನ್ನ ರಹಿತ, ದೇಶ ಕಾಲ ವಸ್ತು ಪರಿಚ್ಛಿನ್ನ ರಹಿತನು ಅಂದರೆ ಅದೇ ನಿತ್ಯವಾಗ್ಯದ ನೋಡ್ರಿ. ಯಾವುದೋ ಒಂದು ದೇಶದಲ್ಲಿ, ಒಂದು ಕಾಲದಲ್ಲಿ, ಒಂದು ವಸ್ತುವದಲ್ಲಿ ಆದಂದ್ರೆ ಅದು ಪರಿಪೂರ್ಣ ಆಗೋದಿಲ್ಲ ಅಂತ. ಅದು ಅಪೂರ್ಣವಸ್ಥೆ ಇರಬೇಕಾಗ್ತದ. ಹಾಗಾಗಿ ನೀನು ನಿತ್ಯನಾಗಿದ್ದಿ. ಯಾಕೆ ನಿತ್ಯ? ಜಾಗ್ರದಲ್ಲಿ ನೀನಿದ್ದಿ, ಸ್ವಪ್ನದಲ್ಲಿ ನೀನೇ ಇದ್ದಿ, ನಿದ್ರೆಯಲ್ಲಿ ನೀನೇ ಇದ್ದಿ. ಅದಕ್ಕೆ ನೀನು ನಿತ್ಯ, ಮಾಯಾ ಸಹಿತವಾಗಿ ಎಲ್ಲವೂ ಮಿಥ್ಯ ಅಂದ್ರೆ ನೋಡ್ರಿ. ಮಾಯಾ ಸಹಿತವಾಗಿ ಅಹಂಕಾರ ನವಗುಣಗಳಿಂದ ಹಿಡ್ಕೊಂಡು ಎಲ್ಲವೂ ಮಿಥ್ಯ. ಮೂರು ದೇಹರೂಪ ದೇಹಗಳಲ್ಲಿ ಇರುವುದರಿಂದ ನೀನು ನಿಶ್ಚೀಮನು. ಮೂರು ದೇಶಗಳಲ್ಲಿ, ಮೂರು ದೇಹಗಳಲ್ಲಿ ಇದ್ದಿಲ್ಲ ನೀನು. ಜಾಗ್ರ, ಸ್ವಪ್ನ, ಸುಸುಪ್ತಿಯಲ್ಲಿ ಇದ್ದಿ. ಸ್ಥೂಲ, ಸೂಕ್ಷ್ಮ, ಕಾರಣ ದೇಹದಲ್ಲಿ ಇದ್ದಿ. ಅಂದರೆ ದೇಹಗಳು ಸೀಮಿತ. ಜಾಗ್ರದಲ್ಲಿ ಇದ್ದಂಥ ದೇಹ ಸ್ವಪ್ನದಲ್ಲಿಲ್ಲ, ಸ್ವಪ್ನದಲ್ಲಿ ಇದ್ದಂಥ ದೇಹ ಸುಸುಪ್ತಿಯಲ್ಲಿಲ್ಲ. ಆದರೆ ನೀನು ನಿಶ್ಚೀಮನಿದ್ದ ಕಾರಣ ಜಾಗರದಲ್ಲಿ ತಿಳಿದವನೇ ಸ್ವಪ್ನ ತಿಳಿದಿದ್ದಿ. ಸ್ವಪ್ನದಲ್ಲಿ ಇದ್ದಂಥ ಅರ್ಥ ಆಯ್ತು. ಸ್ವಪ್ನವನ್ನು ತಿಳಿದವನು ಯಾವನಿದ್ದಿ, ಅವನೇ ನಿದ್ದೆಯಲ್ಲಿದ್ದಿ. ಅದಕ್ಕಾಗಿ ನಿದ್ದೆಯನ್ನು ನೀ ತಿಳಿದಿದ್ದಿ. ನಿನಗೆ ಸೀಮೆ ಇಲ್ಲ, ದೇಹಕ್ಕೆ ಸೀಮೆ ಯಾವಂತ ನೋಡ್ರಿ. ಅದಕ್ಕೆ ನಿಶ್ಚೀಮ ಅಂತ ಕರೆದ್ರು. ಮತ್ತೆ ವ್ಯಾಪಕ ಅಂದ್ರೇನು? ಎಲ್ಲ ಕಡೆ ಯಾವುದಿದೆ ಅದು ವ್ಯಾಪಕ. ಅದಕ್ಕೆ ಆಕಾಶ ಹೇಗೆ ವ್ಯಾಪಕವಾಗಿದೆಯೋ ಅದೇ ರೀತಿ ದೇಹದಲ್ಲಿ ನೀನು ವ್ಯಾಪಕನಾಗಿದ್ದು ಇಂಥ ನಿತ್ಯ ವ್ಯಾಪಕ ಚಿದ್ರೂಪನಾದ ತನಗೆ ಜ್ಞಾನವಾಗುತ್ತದೆ. ಅದಕ್ಕೆ ಮೂರು ಕಾಲದಲ್ಲಿ ನೀನು ಇದ್ದದಕ್ಕೆ ಮೂರು ಕಾಲದ ಜ್ಞಾನ ಆದ ನಿನಗ. ಒಂದು ಕಾಲದಲ್ಲಿ ಇದ್ದು ಇನ್ನೊಂದು ಕಾಲದಲ್ಲಿ ಇದ್ದಿಲ್ಲ ಅಂದರೆ ನೀನು ಜಾಗ್ರದಲ್ಲಿ ಸ್ವಪ್ನದಲ್ಲಿ ಹೇಳಬಾರ್ದಾಗಿತ್ತು, ಸ್ವಪ್ನದವನ್ನು ಸುಸುಪ್ತಿಯಲ್ಲಿ ಹೇಳಬಾರ್ದಾಗಿತ್ತು, ಸುಸುಪ್ತಿ ಜಾಗ್ರದಲ್ಲಿ ಹೇಳಬಾರ್ದಾಗಿತ್ತು. ಹೇಳ್ತದಿಲ್ಲ ಅಂದರೆ ಎಲ್ಲ ಕಾಲದಾಗ ನೀನು ಇದ್ದೆ ಅಂತ ಅರ್ಥ ಆಯ್ತು. ಅಂದರೆ ಮಾಯಾ ಅವಿದ್ಯೆ. ಮಾಯ ಅಂದ್ರೇನು? ಅವಿದ್ಯೆ. ಅದರ ಕಾರ್ಯಗಳಾದ ಅಹಂಕಾರಾದಿಗಳೆಲ್ಲವು ಬೀಜ, ಇವು ಕೆಳಗೆ ಸೊಳಿಕೆ, ಮೊಳಕೆ, ಪೊಳಕೆ ಅಂದಂಗೆ ಒಂದಕ್ಕೊಂದು ಸಂಬಂಧ. ಇವು ದೃಶ್ಯವಾಗಿ ತಿಳಿಸಿಕೊಳ್ಳುತ್ತವೆ. ಯಾವಾಗ ತಿಳಿತಾವ? ಗುರುಮುಖದಿಂದ ಶಾಸ್ತ್ರ ಕೇಳಿದ ಗೊತ್ತಾಗ್ತದ. ಇವು ದೃಶ್ಯ ಅವ, ಇವು ಜಡ ಅವ, ಇವು ಅನಿತ್ಯ ಅವ, ಇವು ತಿಳಿಸಿಕೊಳ್ಳುತ್ತವೆ. ನಾನು ತಿಳಿಯುವವನು ಬೇರೆ ಇದ್ದೇನೆ ಅನ್ನೋದು ಅವಾಗ ಗೊತ್ತಾಗ್ತದೋ ಇಲ್ಲೋ. ಹಾಗಾಗಿ ಅವುಗಳಿಗೆ ದೃಗ್ರೂಪಾಗಿ ನೀನು ತಿಳಿಯುವವನಾಗಿ
ಅರಿಯುವವನಾಗಿ ಎಷ್ಟು ಮಂದಿ ಇರಿ ಅಂದರೆ ನೀನು ಒಬ್ಬನೇ ಇದ್ದಿ. ಒಂದೊಂದು ಅವಸ್ಥೆಯನ್ನು ತಿಳಿಲಿಕ್ಕೆ ಒಬ್ಬೊಬ್ಬನಿಲ್ಲ. ನೀನೇ ಅಲ್ಲಿ ವಿಶ್ವ ತೈಷ ಪ್ರಾಜ್ಞೆ ಅಂತೇಳಿ ಪ್ರತ್ಯೇಗಾತ್ಮ ಅಂತ ಹೋಲಿಕೆ ಮಾಡಿದ್ರಲ್ಲಿ ಈ ರೀತಿಯಲ್ಲಿ ಅಲ್ಲಿ ಮಾಯಾ ಪ್ರಸರವೆಲ್ಲಂ ಕ್ಷಣಿಕವಾಗಲು ಅಲ್ಲಿ ಆತ್ಮಾನುಭವ ಸುಖ ಜ್ಞಾನಂಗೆ ಎಲ್ಲವಂ ಕ್ಷಣಿಕವೆನಬೇಕು. ಆ ನಿದ್ರೆಯಲ್ಲಿ ಮಾಯಾ ಪ್ರಸರ ಅಂದ್ರೇನು? ಮಾಯಾ ವೃತ್ತಿಗಳು ಸಂಕೋಚ ವಿಕೋಶ ಆಗೋದು ಅವು ಕ್ಷಣಿಕ ಆಗ್ತಾವ ನೋಡ್ರಿ. ಕ್ಷಣಿಕ ಅಂದ್ರೆ ತಾತ್ಕಾಲಿಕ ಅಂತ. ಅದು ವಿಕಾಸ ಆದದ್ದು ಬಹಳ ತಿರಂಗಿಲ್ಲ, ಸಂಕೋಚ ಆಗ್ತದೆ. ಸಣ್ಣದಾದನ್ನು ಅದು ಹಾಗೆ ಇರಂಗಿಲ್ಲ, ಮತ್ತೆ ವಿಕಾಸ ಆಗ್ತದೆ. ಆ ರೀತಿ ಅನಿತ್ಯಗಳು ಅಂತ ಅರ್ಥ ಆಯ್ತು. ಅಲ್ಲಿರುವ ಆ ಅನಿತ್ಯವನ್ನು ಅರಿಯುವಂತ ಏನು ಅರಿವಾದಲ್ಲ, ಅದು ಆತ್ಮ ಅನುಭವ. ಅನುಭವ ಆಯ್ತಲ್ಲ, ಅನುಭವ ಕೂಡ ತನ್ನಿಂದ ತಿಳಿದಂಥ ಸುಖ ಜ್ಞಾನ ಇವುಗಳೆಲ್ಲವೂ ಕ್ಷಣಿಕವೆನ್ನಬೇಕು. ಅನಿತ್ಯಗಳೆಂದು ಹೇಳಲಿಕ್ಕೆ ಬೇಕಾಗುವುದು ಅಂತ ಇಲ್ಲಿ ಪ್ರಶ್ನೆ ಮಾಡಿದ್ರೆ, ಅವು ಅನಿತ್ಯ ಆದರೂ ಕೂಡ ನೀನು ನಿತ್ಯ ಇದ್ದಿ. ನೀನು ನಿತ್ಯನಾಗಿ ಅನಿತ್ಯವೆಲ್ಲವನ್ನ ತಿಳಿದಿದ್ದಿ. ಅನಿತ್ಯವನ್ನು ತಿಳಿಯುವಂಥ ಅರಿವು ನೀನಿದ್ದೆಲ್ಲ, ಆ ಅರಿವಿನಿಂದ ಆದಂಥ ಜ್ಞಾನ ಕೂಡ ಅನಿತ್ಯ ಅಂತ ಹೇಳಬೇಕಾಗ್ತದೇನೋ ಸಂಶಯ ಮಾಡಿದರೆ, ಮುಂದೆ ನಿದ್ರೆಯಲ್ಲಿ ಏನು ತೋರ್ತು ನಿನಗ? ನಿದ್ರೆಯಲ್ಲಿ ತೋರಿದ ಸುಖ ಮತ್ತು ಅದರ ಜ್ಞಾನ. ಸುಖ ಆಗ್ಯದ, ಆ ಸುಖವನ್ನು ಅರಿತದ್ದು ಜ್ಞಾನನೋ ಸುಖವು? ಸುಖ ಅಲ್ಲ, ಸುಖವನ್ನು ಅರಿಯುವಂಥದ್ದು ಅರಿವು ಜ್ಞಾನ ಅದ. ಯಾಕೆ ನಾಶವಾಗುತ್ತವೆ? ಅವು ಸರ್ವತ ಇರಬಹುದು. ಅವಕ್ಕೆ ಯಾಕೆ ನಾಶ ಹೇಳಬೇಕಾಗ್ತದ? ಯಾವಾಗಲೂ ಇರಬಹುದು ಅಂದರೆ ಆತ್ಮ ನಿತ್ಯನೆಂದು ಹೇಳಿದ ಮೇಲೆ ಅವನ ಸ್ವರೂಪದ ಸುಖವಾದರೂ ನಿತ್ಯವಾಗಬೇಕಲ್ಲ ಅಂತ. ಇಲ್ಲಿ ಆತ್ಮ ನಿತ್ಯ ಅಂದ್ರಲ್ಲ, ಅವನ ಸ್ವರೂಪ ಸುಖ ಅಂದ್ರಲ್ಲ, ಸುಖ ಆದರೆ ಯಾವಾಗಲೂ ಇರಬೇಕಲ್ಲ. ಅಂದರೆ ಸುಖವು ನಿತ್ಯವಾದ ಮೇಲೆ ಸುಖದ ಜ್ಞಾನವು ಅದು ಯಾವಾಗಲೂ ಇರಲಿಕ್ಕೆ ಬೇಕಲ್ಲ. ಸುಖ ನಿತ್ಯ ಆದರೆ ನಿತ್ಯವಾದ ಸುಖವನ್ನು ಅರಿಯುವವನು ಅನಿತ್ಯ ಆತನೇನು? ಅವನು ನಿತ್ಯ ಆಗಬೇಕಲ್ಲ. ಅಂದರೆ ಹೀಗಿದ್ದು ಅವು ಅನಿತ್ಯಗಳಂತ ಹೆಂಗೆ ಹೇಳ್ತೀರಿ? ಅಲ್ಲಿ ಸುಖ ಅದರ ಅರಿವು ಅವು ಅನಿತ್ಯ ಅಂತ ಹೇಗೆ ಹೇಳ್ತೀರಿ ಅಂದರೆ, ನಿದ್ರೆಯಲ್ಲಿ ತೋರಿದ ಸುಖವು ಆತ್ಮ ಸ್ವರೂಪವಾದರೂ ಅದು ಅವಿದ್ಯಾ ವೃತ್ತಿಯಲ್ಲಿ ಪ್ರತಿಬಿಂಬಿಸಿ ತೋರುವುದು. ಉಪಾದಿಯಲ್ಲಿ ಪ್ರತಿಬಿಂಬಿಸಿ ತೋರ್ತದ. ಇಲ್ಲಿ ಪ್ರಕಾಶ ಬರಕತ್ತದೀಗ. ಆ ಪ್ರಕಾಶವನ್ನು ನಾವು ಮುಟ್ಟಿ ನೋಡಿದ್ರು ಕೂಡ ನಮಗೆ ಸುಖ ಅನಿಸ್ತದೆ, ಏನು ದುಃಖ ಆಗಲ್ಲ. ಆ ಉಪಾಧಿ ತೆಗೆದು ಆ ವೈರಲ್ಲಿ ಇರ್ತಕ್ಕಂಥ ಏನು ಪ್ರಕಾಶಕ್ಕೆ ಕಾರಣ ಅದಲ್ಲ, ಅದನ್ನು ಮುಟ್ಟಿ ನೋಡ್ರಿ. ಅದ್ರದ್ದೇ ಇದಲ್ಲಪ್ಪ, ಇಲ್ಲಿ ಯಾಕೆ ಆಗಲಿಲ್ಲ ಅಲ್ಲಿ ಯಾಕೆ ಆಯ್ತು ಅಂದರೆ, ಉಪಾಧಿಯಲ್ಲಿ ಪ್ರತಿಬಿಂಬಿಸಿದಾಗ ಬೇರೆ, ಸ್ವತಂತ್ರವಾಗಿರ್ತಕ್ಕಂಥದ್ದು ಬೇರೆ. ಹಾಗಾಗಿ ಇಲ್ಲಿ ಪ್ರತಿಬಿಂಬಿಸಿ ತೋರುತ್ತಿರುವುದು ಬಿಂಬ ಸುಖವು ಮಾತ್ರ ನಿತ್ಯವಾಗಿರುತ್ತದೆ. ಪ್ರತಿಬಿಂಬ ಸುಖ ಅನಿತ್ಯ, ಬಿಂಬ ಸುಖ ನಿತ್ಯ. ಕಾರಣ ಏನಂದ್ರೆ, ನಿದ್ರೆಯಲ್ಲಿ ತೋರಿದ ಆನಂದವು ಮೇಘದಲ್ಲಿ ತೋರಿದ ಮಿಂಚಿನಂತೆ ಕ್ಷಣಿಕವಾಗಿದೆ. ಮಿಂಚುನಲ್ಲಿ ಬೆಳಕಾದಲ್ಲ, ಸದಾಕಾಲ ಅದೇ ಬೆಳಕಾದೆ. ಕ್ಷಣಿಕವಾದ ಬೆಳಕು ಹೇಗೆ
ಪ್ರತಿಬಿಂಬ ರೂಪ ಸುಖ ಆದರೂ ಅದು ಕ್ಷಣಿಕ ಅಂತ. ಕಾರಣ ಮಹಾತ್ಮರು ಕನ್ನಡಿಯಲ್ಲಿ ಇಟ್ಟ ದ್ರವ್ಯದಂತೆ. ಕನ್ನಡಿಯಲ್ಲಿ ದ್ರವ್ಯ ಅಂದರೆ ಸಂಪತ್ತು ಕಾಣ್ತದೆ. ಅದು ನೋಡಿದಾಗ ಆ ಸಂಪತ್ತಂದ ಒಂದು ಕ್ಷಣ ಆನಂದ ಆಯಿತು, ಆಮೇಲೆ ನೋಡಿದ್ರೆ ದುಃಖ ಆಯ್ತಿಲ್ಲ. ಯಾಕಂದ್ರೆ ಪ್ರತಿಬಿಂಬ, ಅದೇ ಬಿಂಬ ರೂಪಾಗಿ ನಿನ್ನಲ್ಲಿತ್ತಂದ್ರೆ ಎಷ್ಟು ಸುಖ ಆಗ್ತಿತ್ತದು. ಹಾಗೆ ಅಂತ ಅರ್ಥ ಮಾಡಬೇಕು. ಈ ಕಾರಣದಿಂದಲೇ ಆನಂದಮಯ ಕೋಶ ಏನದ ಅದು ಆತ್ಮ ಆಗಲಾರದು. ಹಿಂದೆ 4 ಕೋಶಗಳನ್ನು ಹೇಳಿ ಇಲ್ಲಿ ಆನಂದಮಯ ಕೋಶವನ್ನು ಹೇಳ್ತಾರೆ. ಮತ್ತು ಈ ಕೋಶವನ್ನು ಹೇಳುವಾಗ ಪ್ರತಿಯೊಂದು ಕೋಶಕ್ಕೂ ಕೂಡ ಪಂಚಲಕ್ಷಣದಿಂದ ವಿಚಾರ ಮಾಡ್ತಾರೆ. ಅವೆಲ್ಲ ನಮಗೆ ಅವಶ್ಯಕತೆ ಇಲ್ಲ, ಸುಮ್ಮನೆ ಸೂಚನೆ ಕೊಡ್ತೇನೆ. ಇದರಲ್ಲಿ ಆನಂದಮಯ ಕೋಶದ ಬಲಭಾಗ ಯಾವುದು, ಎಡಭಾಗ ಯಾವುದು, ಮಧ್ಯಭಾಗ ಯಾವುದು, ಮೇಲ್ಭಾಗ ಯಾವುದು, ಕೆಳಭಾಗ ಯಾವುದು ಅಂತ ಮತ್ತೆ ವಿಚಾರವನ್ನು ಮಾಡಿ, ಸುಮ್ಮನೆ ವಿಚಾರ ಮಾಡೋದು, ಮಾಡಿ 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 ಕೊನೆಗೆ ಎಲ್ಲಿ ಹೇಳ್ತಾರೆ, ಅದೇ ಸತ್ತು ಚಿತ್ತು ನಿತ್ಯ ಆನಂದ ಪರಿಪೂರ್ಣವೇ ಇದರ ಲಕ್ಷಣ. ಮತ್ತೆ ಅಲ್ಲಿಗೆ ಬರ್ಬೇಕಲ್ಲ, ಇಲ್ಲಿ ಬಿಟ್ಟು ಎಲ್ಲಿಗೆ ಹೋಗೋದಿಲ್ಲ. ಕಾರಣ ಅಂದರೆ ಇದು ಕ್ರಮಶಾಸ್ತ್ರ ಅನ್ನುವುದು ಯಾವಾಗ ಅಂತಿಯನ್ನು ಹೊಡೆಯುವ ಎತ್ತುಗಳಿಗೆ ಅದೇನಾಗ್ತಲ್ಲ ನಡುವ ಮೇಟಿ ಇದ್ದಂಗೆ, ಮೇಟಿ ಬಿಟ್ಟು ಯಾಕಡೆ ಹೊರಗೆ ಹೋಗಂಗಿಲ್ಲ, ಒಳಗೂ ಬರಂಗಿಲ್ಲ. ಅವು ಒಳಗನೂ ಇಲ್ಲ ಹೊರಗನೂ ಇಲ್ಲ, ತಮ್ಮ ದಾರಿ ಸೀದಾ ಹೆಂಗದ ಅಲ್ಲೇ ತುಳ್ಕಂತ ಹೋಗವು. ಅದಕ್ಕೆ ಬಹಳ ಒಳಗನು ಹೋಗೋದಿಲ್ಲ, ಬಹಳ ಹೊರಗನು ಹೋಗೋದಿಲ್ಲ, ಅಷ್ಟು ಒಳಗೆ ಇರಬೇಕು. ಇದು ವೇದಾಂತ ಶಾಸ್ತ್ರದ ನಿರ್ಣಯ ಯಾವುದು. ಇವತ್ತು ಯಾರೋ ಫೋನ್ ಮಾಡಿದ್ರು, ಬಳ್ಳಾರಿಂದ ಫೋನ್ ಮಾಡಿದ್ರು. ಅವರೆಲ್ಲ ನಮ್ಮ ಸದ್ಗುರು ಸಿದ್ಧಲಿಂಗ ತಾತನವರ ಕಡೆಯಿಂದ ಸುಮಾರು 4-5 ಶಾಸ್ತ್ರಗಳನ್ನು ಕೇಳಿದಂಥವರು. ಅವ್ರು ಫೋನ್ ಮಾಡಿ ಈಗ ಅನುಭವ ಸಾರ ಪರಮಾನುಭವದೆ ಬಹಳ ಉಪಕಾರ ಆಗ್ಯದ. ಬಸವಾನಂದರು ಮತ್ತೆ ಪ್ರತ್ಯಕ್ಷ ನಾವು ಅವ್ರ ಎದುರಿಗೆ ಶಾಸ್ತ್ರ ಕೇಳಿದಂಗೆ ಆಗಕತ್ತದ. ಇದೆಲ್ಲ ದೊಡ್ಡ ಒಂದು ಉಪಕಾರ ಅನ್ನುವಂಥ ಮಾತನ್ನು ವ್ಯಕ್ತಪಡಿಸಿದಾಗ ಅದು ನಮ್ಮೆಲ್ಲರ ಪುಣ್ಯನೇ ವಿನಃ ಅದಕ್ಕೆ ಅನ್ಯವಾದ ಮಾತಿಲ್ಲ. ನೋಡ್ರಿ, ಅವರು ಎಷ್ಟೋ ವರ್ಷದ ಹಿಂದೆ ಕೇಳಿ ಹೋದಂಥವ್ರು ಸುಮಾರು ಒಂದು 10-12 ಮಂದಿ ಇವತ್ತಿಗೂ ಕೂಡ ಬಸವಾನಂದರ ಈಗಿನ ಶಾಸ್ತ್ರ ನಡೆದದ್ದು ನೋಡಿ ನಿಮ್ಗೆ ಹೆಂಗೆ ಅನಿಸ್ತು ಅಂತ ಕೇಳಿದ್ರೆ, ಅಪ್ಪವರ ಬಾಯಿಲಿಂದ ಕೇಳೋದಕ್ಕಿಂತ ಸುಮ್ಮನೆ ಅಹಂಕಾರ ಕೇಳಂಗಿಲ್ಲ. ಅಪ್ಪವರು ಹೇಳುವಾಗ ಕೇಳಿದಾಗ ನಮಗೆ ಬಹಳ ಇದಾಗ್ತಿತ್ತು. ಅದಕ್ಕಿಂತ ವಿಶಾಲವಾಗಿ ದೃಷ್ಟಾಂತ ಕೊಟ್ಟು ಹೇಳ್ತಾರಲ್ಲ, ಇನ್ನೂ ನಮಗೆ ಅನುಕೂಲ ಆಯಿತು ಅನ್ನೋ ಮಾತನ್ನು ಹೇಳಿದರು. ಅಂದ್ರೆ ಅವ್ರಿಗಿಂತ ನಾನು ಚೆನ್ನಾಗಿ ಹೇಳ್ತಾನಂತ ಅರ್ಥ ಅಲ್ಲ, ಅವ್ರ ಜ್ಞಾನದಲ್ಲಿ ನಾವು ಯಾವ ಗಿಡದ ತಪ್ಪಲ. ಹೀಗೆ ಅದರ ಪ್ರಭಾವ ಎಷ್ಟಿರ್ತದೆ ನೋಡ್ರಿ. ಅದು ಎಲ್ಲೋದನ್ನು ಕಾರ್ಯ ಮಾಡ್ತದ. ಸುಟ್ಟಗಾಯ ನೀ ಎಲ್ಲೋದನ್ನು ಇರ್ತದೋ ನಿಮ್ಮೂರಾಗ ಅಷ್ಟೇ ಇರ್ತದ. ಸುಟ್ಟು ಜಾಗ ನಿಮ್ಮ ಎಲ್ಲಿ ಸುಟ್ಟದ ಅಷ್ಟೇ ಜಾಗದಾಗ ಅಲ್ಲೇ ಇರಂಗಿಲ್ಲ. ನೀನು ಎಲ್ಲಿ ಓದ್ತಿದ್ದಿ ಅಲ್ಲಿ ಇರೋದೆ, ಯಾವೂರಿಗೆ ಓದ್ತಿದ್ದಿ ಅಲ್ಲಿನೂ ಕಾಣದೆ, ಮತ್ತು ನೀನು ಸತ್ತು ಹೋದ್ರೂ ಕೂಡ ನಿನ್ನ ಮೈ ಮೇಲೆ ಗಾಯ ಇರೋದೆ. ಸುಟ್ಟಗಾಯ ಮರೆಯಕ್ಕಾಗಲ್ಲ ಅಂತ. ಅದರಂತೆ ಗುರು ಇಟ್ಟ ಜ್ಞಾನವನ್ನು ಯಾವತ್ತೂ ಮರಿಬಾರದಂತ. ಗುರು ಕೊಟ್ಟ ಜ್ಞಾನ ಮರೆತರೆ ಎಷ್ಟು ಅಪಶಕುನಂದ್ರೆ ಸುಟ್ಟಗಾಯ ಮರ್ತಂಗಂತ. ನಾ ಸುಟ್ಟಗಂಡಿನಿ ಅಂತ ಹೇಳವಲ್ಲ, ಅವನು ಗಾಯ ಅದ. ಅದ್ರಾಗ ಮತ್ತು ಇಲ್ಲಿನೂ ಕೂಡ ಜ್ಞಾನ ಕೊಟ್ಟ ಗುರುವಿನ ಸ್ಮರಣೆ ಮಾಡದಿದ್ರೆ
ಸುಮ್ಮನೆ ಜ್ಞಾನ ಆಗ್ಯದ್ರಿಂದ ಅಪಹಾಸ್ಯ ಆಗ್ತದಿಲ್ಲ. ಹಾಗಾಗಿ ಅವತ್ತ ಸುಟ್ಟ ಜ್ಞಾನ ಇವತ್ತ ಅವರಲ್ಲಿ ಮನೆ ಮಾಡೋದಂದ್ರೆ ಭಾಳ ಸಂತೋಷ ಆಯ್ತು. ಆ ಮಾತನ್ನು ಕೇಳಿ ಪ್ರತಿನಿತ್ಯ ಕೇಳ್ತಾರೆ ಯೂಟ್ಯೂಬಲ್ಲಿ. ಹೀಗೆ ಶಿಷ್ಯ ಮತ್ತೆ ಪ್ರಶ್ನೆ ಮಾಡ್ತಾನ, ಸ್ವಾಮಿ ನೀವು ಏನೇನೋ ಹೇಳಿದ್ರಿ, ಕಾರಣ ಸಾಧನವು ಆದಂತ ಹೇಳಿದ್ರಿ, ಅರಿಸಿಕೊಳ್ಳುವುದು ಅಂತ ಹೇಳ್ತೀರಿ, ಅರಿತದಂತ ಹೇಳ್ತೀರಿ. ಇದು ನನಗೆ ಚೆನ್ನಾಗಿ ಅರ್ಥ ಆಗಲಿಲ್ಲ, ದೃಷ್ಟಾಂತ ಕೊಟ್ಟು ಹೇಳ್ರಂದ. ಮತ್ತೆ ಆ ಅವಿದ್ಯೆ ಆತ್ಮನಿಂದ ತಿಳಿಸ್ಕೊಂತಂತ ಹೇಳಿರಲ್ಲ, ಬಳಿಕ ಸುಖವು ಅದರ ಜ್ಞಾನಕ್ಕೂ ಸಾಧನವಾಗಿರುತ್ತಂತನೂ ಹೇಳಿರಿ. ಇದನ್ನು ಹೇಳಿರಿ. ಅಂದ ಮೇಲೆ ಒಂದೇ ಅವಿದ್ಯೆ ಅರಿಸಿಕೊಳ್ಳುವುದು ಅರಿಯುವುದು ಹೇಗೆ ಆಗುತ್ತದೆ? ತಿಳಿಯೋದು ಅದೇಂತೀರಿ, ತಿಳಿಸಿಕೊಳ್ಳೋದು ಅದೇಂತೀರಿ. ಮೊದಲು ತಿಳಿಸಿಕೊಳ್ಳುವುದು ಅನಿತ್ಯ, ತಿಳಿಯುವುದು ನಿತ್ಯ ಅಂತ ಹೇಳಿರಿ. ಹೀಗೆ ವಿರೋಧವಾಗುತ್ತದೆ ನಿಮ್ಮ ಮಾತಿಗೆ. ಆ ಕಾರಣ ಅರಿಸಿಕೊಳ್ಳುವುದು ಅರಿಯಲಿಕ್ಕೆ ಕಾರಣವಾಗದು. ಅರಿಸಿಕೊಳ್ಳುವುದು ತಿಳಿಸಿಕೊಳ್ಳುವುದು ತಿಳಿಯೋಕೆ ಕಾರಣ ಆಗ್ತದೆ, ಆಗೋದಿಲ್ಲ. ಹಾಗೆ ಗಿಡವನ್ನು ಕಡಿಯಲಿಕ್ಕೆ ಸಾಧನ ಯಾವುದು? ಕೊಡಲಿಲ್ಲ, ಕೊಡಲಿಯೇ ಸಾಧನ. ಕಡಿಸಿಕೊಳ್ಳುವುದು ಯಾವ ಸಾಧನ? ಮರ. ಎಷ್ಟು ಹೇಳ್ಕೊ, ಮುಂದೆ ಹೇಳ್ತವಂತಾರೆ ಗುರುಗಳು. ಮರದಳಿರ ಚಂಚಲಾಂತರದ ಚಂದ್ರಿಕೆಗಳಂ ತೀರೆ ತೋರಿ ಕೆಡುವ ಸುಖದ ಅನುಭವಗಳಿಗೆ ಕರ್ಣ ಕರ್ಮಾತ್ಮಕವೇ ಮಾಯೆ ಅಂದ್ರು. ಕರ್ಣ ಕರ್ಮಾತ್ಮಕ ಯಾವುದು? ಮಾಯೆ ನೋಡು. ಮರದ ಅಂದ್ರು. ಈಗ ಮೇಲೆ ಹೇಳಿ ಮರ ಏನಾಯ್ತು? ಕಡಿಸಿಕೊಂತದ, ಕೊಡಲಿ ಕಡಿತದಿಲ್ಲ. ಮರವು ಕರ್ಣರೂಪ, ಕೊಡಲಿ ಆಗಲಾರದು. ಮರ ಕೊಡ್ಲಿ ಆಗ್ತದೇನು? ಕೊಡ್ಲಿ ಆಗಿದ್ರೆ ಮತ್ತೆ ಅದು ಬೇರೆ ಹಾಕಿರ್ತತ್ತು, ಕೂಡಿನೇ ಇರ್ತತ್ತು. ಕರ್ಣವಾದ ಕೊಡಲಿಯು ಕಡಿಸಿಕೊಳ್ಳುವ ಮರವಾಗಲಾರದು. ಅದು ಮರ ಆಗ್ತದೇನು? ಹೀಗಿದ್ದು ತಾವು ಒಂದು ಅವಿದ್ಯೆಯನ್ನು ಕುರಿತು ಅರಿಸಿಕೊಳ್ಳುವುದು ಅರಿಯುವುದಂತ ಹೇಳ್ತಾರೆ, ಹೇಗೆ ಗುರುವೆ ಅಂತ ದೃಷ್ಟಾಂತ ಕೊಟ್ಟು ಪ್ರಶ್ನೆ ಮಾಡ್ತಾನೆ ಶಿಷ್ಯ. ಹೌದಿಲ್ಲ? ಅದರಂತೆ ಉತ್ತರವಾಗಿ ಈ ಒಂದು ನಿದ್ರೆಯಲ್ಲಿರುವಂಥ ಸೂಕ್ತ ಅವಿದ್ಯೆ ಅನ್ನೋದೇನದ, ಮಾವಿನ ಮರದ ಎಲೆಗಳ ಅಗಲುವಿಕೆಯನ್ನು ಚಂಚಲ ಅಂತ. ಮಾವಿನ ಮರದ ಎಲೆಗಳಾವಲ್ಲ, ಗಾಳಿ ಬಿಟ್ಟ ಚಂಚಲ ಆಗ್ತವಿಲ್ಲ. ಹಾಗೆ ನಡುವೆ ಇರುವ ಚಂದ್ರಿಕೆಗಳಂತೆ ಹಿಂಗಾದಾಗ ಮಧ್ಯದಲ್ಲಿ ಚಂದ್ರಮನ ಬೆಳಕಾದಲ್ಲ, ಈ ದೃಷ್ಟಾಂತದಂತೆ ತೋರಿ ಕೆಡುವ ಅಂದರೆ ಹುಟ್ಟಿ ನಾಶವಾಗುವ ಸುಖದ ಅನುಭವಗಳು ಇವು ತೋರಿ ಕೆಡ್ತಾವಿಲ್ಲ. ಸುಖ ನಿನ್ನ ಸುಖ ಅಲ್ಲ, ಇವು ಈ ಸುಖ ಕ್ಷಣಿಕವಾದವು. ಇದರಂತೆ ನಿದ್ರೆಯಲ್ಲಿ ಇರುವ ಸೂಕ್ಷ್ಮ ಅವಿದ್ಯಾ ವೃತ್ತಿಗಳಲ್ಲಿ ಸುಖವ ತೋರಿ ಕೆಡುವುದು ಹೇಗೆ ಅಂದರೆ, ಅದಕ್ಕೆ ದೃಷ್ಟಾಂತವನ್ನು ಹೇಳಲಿಕ್ಕೆ ಮಾವಿನ ಮರದ ಎಲೆಗಳು ಗಾಳಿಯ ಹೊಡೆತಕ್ಕೆ ಕೂಡುವುದನ್ನು ಅಗಲುವುದನ್ನು ಮಾಡ್ತಾವ. ಗಾಳಿ ನಿಂತಿತ್ತು ಕೂಡ್ತಾವ, ಗಾಳಿ ಬೀಸಿದ್ರೆ ಅಗಲ್ತಾವ. ಆವಾಗ ಪೂರ್ಣಿಮೆ ಇತ್ತು, ಚಂದ್ರನ ಬೆಳಕು ಅಗಲಿದ ಎಲೆಗಳ ಸಂಧಿಯಲ್ಲಿ ಬೀಳ್ತದಲ್ಲ, ಬಿದ್ದಾಗ ಆ ಸಮಯದಲ್ಲಿ ಗಿಡದ ಬುಡದಲ್ಲಿ ಬೆಳೆದಂಗಳು ಕಾಣ್ತಾವ, ಎಲೆಗಳು ಕೂಡದೆ ಬೆಳೆದಂಗಳು ಕಾಣುವುದಿಲ್ಲ. ಕಾಣ್ತವೆ ಇಲ್ಲಲ್ಲ. ಅದರಂತೆ ಗಿಡದ ಬುಡದಲ್ಲಿ ಕ್ಷಣಕಾಲ ಬೆಳಕು ತೋರಿ ಅಡಗಿ ಹೋದಂತೆ ಕಾಣುವುದು.
ಒಂದು ಕ್ಷಣ ತೋರ್ತದಿಲ್ಲ, ಅಗಲಿದಾಗ ಮಾತ್ರ ತೋರ್ತದ, ಕೂಡಿದಾಗ ಹೋಗ್ತದ. ಈ ದೃಷ್ಟಾಂತದಂತೆ ನಿದ್ರೆ ಎಂಬ ಭೂಮಿಯಲ್ಲಿ ಅವಿದ್ಯೆ ಎಂಬ ಮರ ಉಂಟು. ನಿದ್ರೆಯೇ ಭೂಮಿ, ಅವಿದ್ಯೆ ಎನ್ನುವ ಮಾವಿನ ಮರ ಉಂಟು. ಅದರ ಸೂಕ್ಷ್ಮ ಅವಿದ್ಯಾ ವೃತ್ತಗಳೇ ಎಲೆಗಳಂತು. ಇವು ಕರ್ಮ ಎಂಬ ಗಾಳಿಯ ಹೊಡೆತ ಬೀಸ್ತದ. ಲಕ್ಷಿಟ್ಟು ಕೇಳ್ರಿ, ಈ ಒಂದು ನಿದ್ದೆ ಎಂಬ ಭೂಮಿ, ಆ ಭೂಮಿಯಲ್ಲಿ ಅವಿದ್ಯೆ ಎಂಬ ಮಾವಿನ ಮರ ನೋಡು, ಅವಿದ್ಯೆ. ಅದರ ಸೂಕ್ಷ್ಮ ಅವಿದ್ಯಾ ವೃತ್ತಿಗಳೇ ಎಲೆಗಳು. ಇವು ಕರ್ಮ ಎಂಬ ಗಾಳಿ ಹೊಡೆತದಿಂದ ಇದು ಬಿಡಬಾರ್ದು. ಕರ್ಮವೆಂಬ ಜಾಲದಳು ಅದು ಬೇರೆ. ಇದು ಮೊನ್ನೆ ಹೇಳೀನಿ, ಕರ್ಮ ಫಲಗಳಂತ. ಜಾಗ್ರ, ಸ್ವಪ್ನ, ಸುಶುಕ್ತಿ ಯಾಕೆ ಬರ್ತಾವಂದ್ರೆ ಕರ್ಮ ಫಲದಂತ. ಹಾಗಾಗಿ ಆ ಕರ್ಮ ಫಲ ಹೆಂಗೆ ಹೊಡಿತಾವ, ಆಗ ಕೂಡಿ ಅಗಲುವುದನ್ನು ಮಾಡ್ತಾವ ನೋಡ್ರಿ. ಒಮ್ಮೆ ಸುಖ, ಒಮ್ಮೆ ದುಃಖ. ಆತ್ಮನೆಂಬ ಚಂದ್ರನ ಸುಖವೆಂಬ ಬೆಳಕು ಬೀಳ್ತದೆ. ಅವಿದ್ಯಾವೃತ್ತಿಗಳ ಸಂದುಗಳಲ್ಲಿ ತೋರುತ್ತದೆ ಮತ್ತು ಅಡಗುತ್ತದೆ. ತೋರ್ತದೆ, ಅಡಗುತ್ತದೆ. ಅದು ಯಾರ್ದು? ಆತ್ಮನ ಸುಖನೇ, ಬೇರೆಯದಲ್ಲ. ಈ ರೀತಿ ಅಡಗುವ ಸುಖದ ಅನುಭವಗಳಿಗೆ ಅವಿದ್ಯೆಯೇ ಕಾರಣ. ಸಾಧನೆ ಯಾವುದು? ಅವಿದ್ಯೆ ಆಯ್ತಲ್ಲ. ಅಂದಾಗ ಅವಿದ್ಯಾ ವೃತ್ತಿಗಳ ಸಹಾಯದಿಂದಲೇ ಸುಖ ಮತ್ತು ಸುಖದ ಜ್ಞಾನಗಳು ತೋರುತ್ತವೆ ವಿನಃ ಸಾಕ್ಷಾತ್ ಆತ್ಮನಿಂದ ಅವಿದ್ಯೆಯು ತಿಳಿಸಿಕೊಳ್ಳುವುದು, ಅರಿಸಿಕೊಳ್ಳುವುದು. ಅದರಿಂದ ಇದು ಕರ್ಮರೂಪ ಆಗಿದೆ. ಇನ್ನೇನು ಹೇಳ್ಬೇಕಲ್ಲಿ? ಹಾಗಾಗಿ ಆ ಅವಿದ್ಯೆ ಒಂದೇ ಕರ್ಮಾತ್ಮಕ ಉಭಯ ರೂಪ ಹೇಗೆ ಆಗ್ತದೆ ಅಂತಂದ್ರೆ, ಒಂದು ದೃಷ್ಟಾಂತ ಹೇಳ್ತೀವಿ ಕೇಳು ಶಿಷ್ಯ ಅಂದ್ರು. ದೀಪ ಒಂದೇ ಕರ್ಮರೂಪದಿಂದಂ ಕರ್ಣರೂಪದಿಂದಂ ತೋರುವ ಅಂತು ಆತ್ಮನಿಗೆ ಕರ್ಮರೂಪದಿಂ ಕರ್ಣವದು ಮಾಯೆ. ಅದ ಹೆಂಗೆ ಎರಡು ಹೆಂಗ ಮಾಡ್ತಾವ ಅಂತ ಕೇಳಿದಲ್ಲಪ್ಪ ಶಿಷ್ಯ. ದೀಪ ಒಂದೇ ಅಂದ್ರೆ ಒಂದೇ ದೀಪ, ಅದು ಕರ್ಮರೂಪದ. ಕರ್ಮ ಅಂದ್ರೆ ಕಣ್ಣು, ದೀಪ ಅಂದ್ರೆ ರೂಪ. ಆ ರೂಪ ಯಾವುದು ಕಾಣ್ತದೆ? ಕಣ್ಣಿಗೆಲ್ಲ. ಕಣ್ಣಿನಿಂದ ಕಾಣಿಸಿಕೊಂಬುವುದರಿಂದ ದೀಪ ಕಣ್ಣಿನಿಂದ ಅದು ತಿಳಿಸ್ಕೊಂತದಿಲ್ಲ. ಅದಕ್ಕೇನಾಯ್ತು? ಅದು ಕರ್ಮರೂಪ ಆಯ್ತು ನೋಡ್ರಿ. ಒಂದೇ ದೀಪ ಕಣ್ಣಿನಿಂದ ಸಾಕ್ಷಾತ್ ಕಾಣಿಸಿಕೊಳ್ಳುವುದು, ಅದರಿಂದ ಅದು ವಿಷಯ ಆಯ್ತಲ್ಲ. ಕಣ್ಣಿಗೆ ವಿಷಯ, ಆದ್ದರಿಂದ ಅದು ಕರ್ಮರೂಪವಾಗಿದೆ. ಅದು ಕರ್ಮ ಮಾಡ್ತದಿಲ್ಲ ದೀಪ. ಮತ್ತು ಕತ್ತಲ ಒಳಗಿನ ಪದಾರ್ಥಗಳನ್ನ ಕಾಣುವುದಕ್ಕೆ ಸಾಧನ ಅದೇ. ಅದು ಇನ್ನೊಂದು ಕಡೆಯಿಂದ ತಿಳಿಸಂತದ, ತಾನು ಮತ್ತೊಂದನ್ನು ತಿಳಿತದ. ಅಲ್ಲಿ ಅವನು ಮತ್ತೆ ಇಲ್ಲಿನ ಅಂದಿಲ್ಲಪ್ಪ, ಅದು ತಾನೇ ತಿಳಿಸಿಕೊಳ್ಳುವುದು, ತಾನೇ ತಿಳಿಯುವುದು ಅಂತ ಹೆಂಗ ಅಂದ್ರೆ ಇಲ್ಲಿ ನೋಡಂದ್ರ. ಹೀಗೆ ಕಾಣುವುದಕ್ಕೆ ಸಾಧನ ರೂಪನೂ ಅದೇ, ಕರ್ಮರೂಪನೂ ಅದೇ. ಇದು ಹೇಗೋ ಹಾಗೆ ಅದೇ ಪ್ರಕಾರವಾಗಿ ಈ ಮಾಯೆಯು ಆತ್ಮನಿಂದ ತಮೋರೂಪವಾಗಿ ಅರಿಸಿಕೊಳ್ಳುವುದು ಕರ್ಮ. ತಿಳಿಸಿಕೊಂತದಿಲ್ಲ. ಮತ್ತೆ ಸುಖದ ಅನುಭವಗಳಿಗೆ ಸಾಧನವಾಗಿದ್ದರಿಂದ ಕರ್ಣರೂಪವೂ ಅದೇ. ನೀನು ಹೆಂಗೆ ತಿಳಿದಿ? ಸಾಧನ ಅಲ್ಲಿಲ್ಲ. ಹಾಗಾಗಿ ಆದ್ದರಿಂದ ಒಂದೇ ಪದಾರ್ಥವು ಉಭಯ ರೂಪ ಆಗಲಾರ್ದೆಂಬುದೇ ನೇಮಿಲ್ಲ ಅಂದ್ರ. ಎರಡೂ ಮಾಡಂಗಿಲ್ಲ ಅಂತ ಏನು ನೇಮಿಲ್ಲ. ಇಲ್ಲಿ ಮಾಡಕತ್ತದಲ್ಲ.
ಹಾಗೆ ರಾಜನ ಸನ್ನಿಧಿಯಲ್ಲಿರುವ ಮಂತ್ರಿಯು ರಾಜಾಜ್ಞೆಯನ್ನು ಪಾಲಿಸುವುದರಿಂದ ಸೇವಕ, ಯಾರಿಗೆ? ರಾಜಗೆ ಸೇವಕ. ಪ್ರಧಾನಿ ಇರಬಹುದು, ರಾಜನಿಗೆ ಸೇವಕ. ತನ್ನ ಆಜ್ಞೆಯನ್ನು ಪ್ರಜೆಗಳಲ್ಲಿ ಮಾಡುತ್ತಾನೆ, ಅದರಿಂದ ಪ್ರಜೆಗಳಿಗೆ ಸೇವನಾಗಿರುವನು. ಅವನಿಗೆ ರಾಜ, ಪ್ರಜೆಗಳಿಗೆ ಪ್ರಧಾನಿಯೇ ರಾಜ, ಪ್ರಧಾನಿಗೆ ರಾಜನೇ ರಾಜ. ಹೀಗೆ ಒಬ್ಬರೇ ಎರಡು ಕೆಲಸ ಮಾಡಿದ್ನಲ್ಲ, ಅಲ್ಲಿ ಸೇವಕ ಆದ, ಇಲ್ಲಿ ಮಾಲಕ ಆದ. ಅವ್ರು ಮೇಸ್ತ್ರಿ ಅಂತ ಇರ್ತಾರೆ ನೋಡ್ರಿ. ಮೇಸ್ತ್ರಿ 20 ಮಂದಿಗೆ ಅವನು ಮೇಸ್ತ್ರಿ ಅಂತಾರೆ, ಆ ಮಾಲಕ ಸೇವಕ. ಅವನ ದಣಿ ಇಲ್ಲ. ಮತ್ತೆ ಇವನು ಅಲ್ಲಿ ಸೇವಕ ಆದ, ಈ ಊರಿಗೆ ಮಾಲಕ ಆದ. ಎರಡು ಮಾಡ್ತಾನ. ಹಂಗ ಉಭಯ ಎರಡು ಕಾರ್ಯ ಮಾಡಂಗಿಲ್ಲ ಅಂತ ಏನು ತಿಳ್ಕೊಬೇಡ. ಅದರಿಂದ ಸೇವಕ ಸೇವೆನಾಗಿಯೂ ಇರುವನು ಪ್ರಜರಿಂದ, ಸೇವಕ ರಾಜನಿಂದ. ಈ ಉಭಯ ರೂಪದಿಂದ ಕೂಡಿರುವನು ಯಾರು ಅಂದರೆ ರಾಜನ ಸನ್ನಿಧಿಯಲ್ಲಿರುವ ಮಂತ್ರಿಯು. ಇದರಂತೆ ಒಂದೇ ಮಾಯು ಕರ್ಣ ಮತ್ತು ಕರ್ಮ ಉಭಯ ಸ್ವರೂಪವಾಗುವುದಕ್ಕೆ ಬರುತ್ತದೆ ಎನ್ನುವ ತಾತ್ಪರ್ಯವನ್ನು ತಿಳ್ಕೋ ಅಂತ ಹೇಳಿದರು. ಮತ್ತೆ ಅಲ್ಲಿ ತತ್ ಸಂಸಾರವೆಲ್ಲಂ ಪ್ರಕೃತಿಯುಳಿದ್ದಲ್ಲಿ ಕರ್ಮಾನು ಗುಣದೊಳಿದ್ದು ಆತಂಗೆ ಇಲ್ಲದ ಆ ಸ್ಮೃತಿಯು ಎಸಗುವುದು ಅಂತ ಮುಂದೆ. ಅಲ್ಲಿ ಅಂದ್ರೆ ಇಲ್ಲಿ ನಿದ್ರೆಯಲ್ಲಿ ಆ ತತ್ ಸಂಸಾರವೆಲ್ಲ ಅಂದ್ರು ಅಜ್ಞಾನ ಮತ್ತು ಸುಖದ ರೂಪದ ಏನು ಸಂಸ್ಕಾರ ಅವರೆಲ್ಲವೂ ಅವೆಲ್ಲವೂ ಕೂಡ ಜಾಗೃತದಲ್ಲಿ ನೆನಪಿಗೆ ಹೆಂಗೆ ಬರ್ತದ ಅಂದರೆ ನಿದ್ರೆಯಲ್ಲಿ ಅಜ್ಞಾನ ಸುಖ ಇವುಗಳ ಜ್ಞಾನವೂ ಆಗದಿಲ್ಲ ನಮಗೆ. ಏನು ನೋಡಪ್ಪ ನಿದ್ದೆಯಲ್ಲಿ ಏನಿಲ್ಲ ಕತ್ಲು, ಮತ್ತೇನೆಂದರೆ ಆನಂದವಾಗಿದ್ದೆ, ಎರಡು ತಿಳಿದಿಲ್ಲ. ಹಾಗೆ ಅವುಗಳ ಸಂಸ್ಕಾರವು ಅವಿದ್ಯೆಯಲ್ಲಿ ಇರ್ತದೆ, ಇಲ್ಲದ ಅವಿದ್ಯೆಯಲ್ಲಿ ಅದ. ಅದು ನಿದ್ರೆಯಲ್ಲಿ ಇದ್ದವನು ಜಾಗೃತಕ್ಕೆ ಬಂದ ಮೇಲೆ ಅವುಗಳ ಸ್ಮರಣವು ಮನಸ್ಸಿನಿಂದ ಆಗುತ್ತದೆ. ಏನು ಸಂಸ್ಕಾರದ ಅದೇ ಬರ್ತಲ್ಲ. ಈ ಸ್ಮೃತಿಗಳು ಸಂಸ್ಕಾರದಿಂದ ಬಂದವಿಲ್ಲ. ಸಂಸ್ಕಾರವು ಅನುಭವದಿಂದ ಜನ್ಯವಾಗುತ್ತದೆ. ಸಂಸ್ಕಾರ ಇದರಿಂದ ಅನುಭವದಿಂದ. ಅದಕ್ಕೆ ಇಲ್ಲಿ ಸಂಸ್ಕಾರವೂ ಬೇಕು ಮತ್ತು ಅದಕ್ಕೆ ಸಹಕಾರನೂ ಬೇಕು. ಇದ್ರಾಗ ಬಹಳ ವಿಚಾರ ಮಾಡಿದ್ರೆ ಇವತ್ತು ಬೆಳಗ್ಗೆ ನಾವು ಮಾತಾಡ್ತಿದ್ದೀವಿ. ಸಂಸ್ಕಾರ ಅಂದ್ರೇನು? ಬೀಜದಲ್ಲಿ ಇರುವ ಬೆಳೆ ಅಂತ. ಆ ಬೀಜದಲ್ಲಿ ಏನು ಸಂಸ್ಕಾರ ರೂಪಾದ ಮರ ಅದ ಅದೇ ಬೆಳೀತದಲ್ಲ. ಅದಕ್ಕೆ ಬೇರೆ ಸಂಸ್ಕಾರ ಕೊಟ್ಟರೆ ನಿಂಬೆ ಗಿಡ ಹೋಗಿ ಮೋಸಂಬಿ ಗಿಡ ಆಗೋದಲ್ಲ, ಮೋಸಂಬಿ ಗಿಡ ಹೋಗಿ ನಿಂಬೆ ಗಿಡ ಆಗೋದು. ಮತ್ತು ಇಲ್ಲಿ ಸಂಸ್ಕಾರ ಏನಾದ ಅದೇ ಮುಂದೆ ಬೆಳೆ ಆಗ್ತದೆ. ಮತ್ತು ಸಹಕಾರ ಆಗಬೇಕು, ಸಂಸ್ಕಾರನೂ ಬೇಕು, ಅದಕ್ಕೆ ಸಹಕಾರನೂ ಬೇಕು. ಮನೆಯಲ್ಲಿ ಈಗ ಮರಗಳು ಹಾಕ್ತೀವಿ, ಮಾವಿನ ಮರ ತೆಂಗಿನ ಮರ ಇರಲಿ, ಹಾಕಿದ ಮೇಲೆ ಅವಕ್ಕೆ ಸಂಸ್ಕಾರ ಕೊಡ್ತೀವಿ. ಮಾವಿನ ಮರ ಬೆಳಿತಾವ, ಬೇರೆ ಬೇರೆ ಎಲ್ಲ ಮರಗಳು ಬೆಳಿತಾವೆ. ಯಾಕಂದ್ರೆ ಆ ಸಂಸ್ಕಾರ ಬೀಜ ರೂಪದಲ್ಲಿ ಆದ ಬೆಳಿತಾವ. ಅದಕ್ಕೆ ಸಹಕಾರ ಏನು ಮಾಡಿವಂದ್ರೆ ಅದಕ್ಕೆ ಇಷ್ಟು ನೀರು, ಗೊಬ್ಬರ, ಆಮೇಲೆ ಇನ್ನೊಂದಿಷ್ಟು ನೀರು, ಸ್ವಲ್ಪ ಕಸ ಕಡ್ಡಿ ತೆಗೆದು ಹಾಕೋದು ಸಹಕಾರ. ಇದು ಕೆಲಸ ಆಯ್ತು.
ಸಹಕಾರ ಇಲ್ಲದೆ ಕೂಡ ಸಂಸ್ಕಾರದಿಂದ ಅರಣ್ಯದಲ್ಲಿ ಎಷ್ಟೋ ಮರಗಳು ಬೆಳಿತಾವೆ. ಎಲ್ಲರಿಗೂ ಅನುಭವ ಅದಿಲ್ಲ. ಅಲ್ಲಿ ಯಾರು ಸಹಕಾರ ಅದಕ್ಕೆ ಗೊಬ್ಬರ ಹಾಕೋರಿಲ್ಲ, ನೀರು ಹಾಕೋರಿಲ್ಲ, ಕಸ ತೆಗೆಯೋರಿಲ್ಲ, ಏನಿಲ್ಲ, ಬೆಳೆದು. ಅಂದರೆ ಇವೆರಡರಲ್ಲಿ ಪ್ರಾಮುಖ್ಯವಾದದ್ದು ಯಾವುದು ಅಂದರೆ ಸಂಸ್ಕಾರ. ಆ ಸಹಕಾರ ಇರೋದ್ರಿಂದ ಅದಕ್ಕೆ ತೊಂದರೆ ಇಲ್ಲದೆ ಇದು ಬೆಳೀತದ, ಅದು ತೊಂದರೆ ಪಟ್ಟು ಬೆಳೀತದೆ. ಇದು ಬೇಗ ವೃದ್ಧಿ ಆಗ್ತದೆ, ಅದು ನಿಧಾನ ವೃದ್ಧಿ ಆಗ್ತದೆ. ಯಾಕಂದರೆ ಸಂಸ್ಕಾರಕ್ಕೆ ಸಹಕಾರ ಅದಲ್ಲ. ಹಾಗಾಗಿ ಈಗ ಜನ್ಮದಲ್ಲಿ ಏನು ಸಂಸ್ಕಾರ ಸಿಕ್ಕದ ನಮಗೆ, ವೇದಾಂತವನ್ನು, ಬ್ರಹ್ಮಜ್ಞಾನವನ್ನು, ಆತ್ಮಜ್ಞಾನವನ್ನು ಋಷಿಮುನಿ ಪುಂಗವರ ಶರಣ ಸಂತರು ಮಾಡಿದಂಥ ಕಾರ್ಯವನ್ನು ಈ ಜನ್ಮದಲ್ಲಿ, ಈ ಕಲಿಯುಗದಲ್ಲಿ, ಈ ವರ್ತಮಾನ ಕಾಲದಲ್ಲಿ ನಮಗೆ ಸಿಕ್ಕದಂತ ಸಂಸ್ಕಾರ ಆದ. ಇದು ಆ ಸಂಸ್ಕಾರಕ್ಕೆ ನಾವೇನು ಮಾಡ್ಬೇಕೀಗಂದ್ರೆ ಸಹಕಾರ ಕೊಡ್ಬೇಕಷ್ಟೆ. ಸಹಕಾರ ಕೊಟ್ಟರೆ ಬೆಳೀತದ, ಸಹಕಾರ ಇಲ್ಲಂದ್ರೆ ಆಡೋ ಗಿಡೋ ಏನು ತಿಂದು ನಾಶ ಎದ್ದೋತಾವ, ಫಲ ಕೊಡ್ತಾವೇನು? ಸಹಕಾರ ಇದ್ದಾಗೇನೆ ಫಲ ಕೊಡ್ತಂತ ಅರ್ಥ ಆಯ್ತಲ್ಲ. ಹಾಗೆ ಸಂಸ್ಕಾರವು ಅನುಭವದಿಂದ ಹುಟ್ಟುತ್ತದ. ಈ ಅನುಭವವು ಜಾಗ್ರದಲ್ಲಿ ಆಗಿಲ್ಲ, ನಿದ್ರೆಯಲ್ಲಿ ಆಗುತ್ತದೆ. ಸ್ಮರಣವು ಮಾತ್ರ ಜಾಗ್ರದಲ್ಲಿ ಆಗೋದು. ಸುಖದ ಜ್ಞಾನ, ಸುಖ ನಿದ್ರೆಗೆ ಆಗೋದು, ಎದ್ದಾಗ ಮೊದಲು ಆದದ್ದು. ಆದಮೇಲೆ ಮುಂದೆ ಜಾಗ್ರದಲ್ಲಿ ಅದು ವ್ಯಕ್ತ ಆಯಿತು. ಹೀಗೆ ಅವಿದ್ಯಾಕರಣದಿಂದ ಅನುಭವ ಆಗದ ವಿನ ಆ ಅನುಭವವೇ ಮನಸ್ಸಿನಿಂದ ಸ್ಮರಣವಾಗಿದೆ. ಆ ಸ್ಮರಣ ಸ್ಮೃತಿಯಿಂದಲೇ ಜಗತ್ತಿನಲ್ಲಿ ಒಂದು ರೀತಿ ವ್ಯವಸ್ಥೆಯಿಂದ ನಡೆದ. ಇದು ನನ್ನ ಮನೆ, ಇದು ನನ್ನ ಹೊಲ, ನನ್ನ ಹೆಂಡತಿ, ನನ್ನ ಗಂಡ, ನನ್ನ ಮಗ. ಮತ್ತು ಇದ್ರಾಗ ವ್ಯತ್ಯಾಸ ಆಗಿತ್ತಂದರೆ ಯಾರ ಕೈ ಯಾರಾದರೂ ಹಿಡ್ಕೊಂಡು ಹೋಗ್ತಿದ್ರು, ಯಾರ್ಯಾರ ಮನೆಗೆ ಯಾರ್ಯಾರು ಹೋಗ್ತಿದ್ರು, ಯಾರ್ಯಾರ ಹೊಲಕ್ಕೆ ಯಾರ್ಯಾರು ಹೋಗ್ತಿದ್ರು. ಹಂಗ ನಿನ್ನೆನೆ ಹೇಳ್ಯಾರಲ್ಲ, ಬಡಿಗ ಕಮ್ಮಾರ ಕುಂಬಾರ ಆಗಿಲ್ಲ, ಕುಂಬಾರ ಕಮ್ಮಾರ ಆಗಿಲ್ಲ. ಸಂಸ್ಕಾರದಿಂದ ಅದೊಂದು ನಿದ್ರೆಯಲ್ಲಿ ಅವಿದ್ಯೆಯಲ್ಲಿ ಅಡೆಯದ, ಮತ್ತು ಜಾಗ್ರದಲ್ಲಿ ಸಂಸ್ಕಾರದಿಂದನೇ ಕೆಲಸ ಪ್ರಾರಂಭ ಆಗ್ತದ. ಅಂದರೆ ಇದು ಜಗದ ನಿಯಮ ಅಂತ ಅರ್ಥ ಮಾಡಿದ್ರು. ಹೀಗೆ ಅದು ಪ್ರತ್ಯಭಿಜ್ಞೆಯದು, ವಿಜ್ಞೆ ಹೌದದು ನೋಡಲೆಂತು ಪೂರ್ವದಳು ತಾನು ಅನುಭವಿಸಿದ ಅರ್ಥವಂ ಕಾಣತದಗೂಡಿ ಮೊದಲ ನೆನೆಯುವುದು. ಈ ನಿದ್ರೆಯಲ್ಲಿ ಮೊದಲು ಏನಿತ್ತು ಅಂದರೆ ಮೊದಲು ತಿಳಿದು ಅದನ್ನು ಸ್ಮರಿಸುವುದು. ಸ್ಮರಿಸಿದ ಮೇಲೆ ತಿಳಿಯಕ್ಕೆ ಬರಂಗಿಲ್ಲ, ತಿಳಿದದ್ದನ್ನು ಸ್ಮರಣೆಗೆ ಬರ್ತದೆ. ಹೌದಿಲ್ಲ? ಈಗ ನಮ್ಗೆ ಯಾಕೆ ಏನು ತಿಳಿದೀವಿ? ದೇಹ ನಾನಂತ ತಿಳ್ಕೊಂಡೇವಲ್ಲ, ದೇಹದ ಸ್ಮೃತಿ ಆಗ್ತದಿಲ್ಲ ನಮಗೆ. ಏನು ದೇಹದಿಂದನೇ ಆಗ್ಯೋದು. ಮೊದಲ ದೇಹದ ತಿಳುವಳಿಕೆ ಏನದ ಅದೇ ಇವತ್ತ ಸ್ಮರಣೆ ರೂಪವಾಗಿ ಇರುವುದು. ಅಂದರೆ ಪ್ರತ್ಯಭಿಜ್ಞಾನವೆಂದು ಹೇಳುವುದು. ಅಂದರೆ ಪೂರ್ವದ ಜ್ಞಾನ ಅಂತ ಅರ್ಥ ಆಯ್ತು. ಪೂರ್ವದು ನಿನಗೆ ದೇಹದ ಜ್ಞಾನ ಇದ್ದರೆ ಉತ್ತರದಲ್ಲಿ ಅದೇ ಆಗ್ತದೆ. ಪೂರ್ವದಲ್ಲಿ ದೇವರ ಜ್ಞಾನ ಇದ್ದರೆ ಉತ್ತರದಲ್ಲಿ ದೇವರ ಜ್ಞಾನ ಆಗ್ತದೆ. ಪೂರ್ವದಲ್ಲಿ ಆತ್ಮಜ್ಞಾನ ಇರ್ತದೆ, ಇಲ್ಲಿ ಆತ್ಮಜ್ಞಾನ ಆಗ್ತದೆ. ಜಗತ್ತಿನ 3 ಥರ ಅಧಿಕಾರಿಗಳಿಲ್ಲ ಮತ್ತೆ. ಹಾಗಾಗಿ ಜಾಗ್ರದಲ್ಲಿ ಅವುಗಳನ್ನು ಸ್ಮರಿಸುವುದರಿಂದ ಅದಕ್ಕೆ ಪ್ರತ್ಯಭಿಜ್ಞಾನ. ಪೂರ್ವದಲ್ಲಿ ನಿದ್ದೆಯಲ್ಲಿ ಎದ್ದುದನ್ನು ಜಾಗ್ರದಲ್ಲಿ ಅನುಭವಿಸೋದು ಪ್ರತ್ಯಭಿಜ್ಞಾನ ಅಂತ. ಹೀಗೆ ಜಾಗ್ರದಲ್ಲಿ ನಿದ್ರೆಯಿಂದ ಎದ್ದು ನಾನು ಸುಖವಾಗಿ ಮಲಗಿದ್ದೇನೆಂದು ಯಾವನ್ನು ಸ್ಮರಿಸುತ್ತಾನೆ? ನಾನು ನಿದ್ದೆ ಮಾಡಿದ ಆನಂದ ನೀನು ಹೇಳ್ತಾನು.
ನಾನು ಏನು ಸ್ಮರಿಸಿ ಅನುಭವಿಸಿನಿ ಅವನೇ ಹೇಳ್ಬೇಕಲ್ಲ ಇಲ್ಲಿ ಅಂದಾಗ, ಹೀಗೆಂದು ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ ಹೇಳಿದೆ, ಪ್ರಮಾಣ ಕೊಡ್ತಾರ. ಹೀಗೆ ಪ್ರತ್ಯಭಿಜ್ಞಾನ ಅಂದರೆ ಮೊದಲು ತಿಳಿದಿದ್ದನ್ನು ನಂತರದಲ್ಲಿ ಸ್ಮರಣೆ ಮಾಡುವುದು. ಮೊದಲು ತಿಳಿದಿದ್ದಲ್ಲ ಅದನ್ನೇ ಈಗ ಸ್ಮರಣೆ ಮಾಡುವುದು. ಹೀಗೆ ಅಂಥ ನಿದ್ರೆಯಲ್ಲಿ ಅವಿದ್ಯಾಕರಣದಿಂದ ಸುಖವನ್ನು ಅರಿತನೋ ಅವನೇ ಜಾಗೃತದಲ್ಲಿ ಮನೋಕರಣದಿಂದ ಸ್ಮರಿಸಬೇಕಲ್ಲ. ಯಾವನು ಮನೋಕರಣದಿಂದ ಸ್ಮರಣೆ ಮಾಡ್ತಾನ? ಪೂರ್ವದಲ್ಲಿ ಸುಖವನ್ನು ಯಾವನು ತಿಳಿದಿದ್ದಾನೋ ಅವನೇ ಮನೋಸಾಧನದಿಂದ ಹೇಳ್ತಾನೆ. ಅವನು ಮೊದಲೇ ಅನುಭವ ಇದ್ದರಿಂದ ಈಗ ಹೆಂಗೆ ಹೇಳ್ತಾನೆ? ಎದ್ದ ಮೇಲೆ ಆನಂದವಾಗಿ ಮಲಗಿದ್ದೆ ಅಂತ. ಹಾಗಾಗಿ ಅರಿತವನೇ ಸ್ಮರಿಸುವನೇ ವಿನ ಅರಿಯಲಾರದವನು ಸ್ಮರಿಸಲಾರನು. ಹಾಗಾಗಿ ಅರಿಯುವನು ಒಬ್ಬನು, ಸ್ಮರಿಸುವನು ಒಬ್ಬನು ಎಂದೂ ಆಗಲಾರನು. ಊಟ ಮಾಡಿದವನು ಒಬ್ಬನು, ಹೊಟ್ಟೆ ತುಂಬಿದ ಅಂತ ಹೇಳೋನು ಒಬ್ಬನಾಗ್ತಾನೇನ್ರಿ? ಎಲ್ಲೇನು ಕೇಳಿ ನನ್ನ ಸುದ್ದಿ ಆದ್ರಂಗೆ ಆಗ್ತದ. ನಿನ್ನ ಹಣೆಬರ ಅರಿತವನೇ ಸ್ಮರಿಸುವನು, ಯಾವುದನ್ನು ಅರಿತನೋ ಅದನ್ನೇ ಸ್ಮರಿಸುವನು. ಹೀಗೆ ಇರುವ ಜ್ಞಾನಕ್ಕೆ ಪ್ರತ್ಯಭಿಜ್ಞಾನವೆಂದು ಕರೆಯುತ್ತಾರೆ ಅಂತ ಇಲ್ಲಿ ಹೇಳ್ತಾ ಬಂದರು. ಮತ್ತೆ ನಾಳೆ ದಿನ ವಿಚಾರ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ ಈ ಒಂದು 11ನೇ ಸೂತ್ರಕ್ಕೆ ನುಡಿಗೆ ಇವತ್ತಿನ ಶಾಸ್ತ್ರದ ವಾಕ್ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ನಾವು ನೀವು ಕೃತಾರ್ಥರಾಗೋಣ ಅನ್ನುವಂಥ ಮಾತನ್ನು ಹೇಳಿ ಈಗ ಮಂಗಲವನ್ನು ಹೇಳ್ರಿ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಜಯತು ಜಗದಾಚಾರ್ಯ ವರನಿಕರಕೆ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ವೇದಮತ ವೃಕ್ಷಗಳ ಛೇದಿಸುತ್ತ ಶ್ರುತಿ ಪ್ರೋಕ್ತ ವಾದ ಪರಮದ್ವೈತ ಘನಮತವನು ಮೋದದಿಂ ಸ್ಥಾಪಿಸುತ್ತಲೇ ಧರೆಯನುದ್ಧರಿಸಿರ್ಪ ಆದಿ ಶ್ರೀ ಗುರು ಶಂಕರಾಚಾರ್ಯಗೆ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಬದ್ಧ ವಿಷಯದ ಬಲೆಗೆ ಬಿದ್ದು ಒದ್ದಾಡುತ್ತೀಹ ಬದ್ಧಾತ್ಮರನ್ನು ಕಂಡು ಕರುಣದಿಂದ ಶುದ್ಧಾತ್ಮ ನೀನೆಂದು ಬುದ್ಧಿಗೇರಿಸಿ ಬಿಡದೆ ಉದ್ಧರಿಸಿದಂತ ಶ್ರೀ ಸಿದ್ಧಾರೂಢಗೆ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಜಡ ದೃಶ್ಯ ಲಕ್ಷಣವೇ ಒಡಲೆನಿಸುವ ಈ ಜಗವು ಕಡು ಮಿಥ್ಯ ಬ್ರಹ್ಮ ಒಂದೇ ಸತ್ಯವೋ ನುಡಿಗೆ ಅಗೋಚರಾದರ ಒಡಲು ನೀನವುದೆಂದು ಬಿಡದೆ ಬೋಧಿಸಿ ಪೊರೆದ ಜಡಿಸಿದ್ದಾಗೆ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಮಾತಿಗೂ ಮನಸ್ಸಿಗೂ ಚಿನ್ಮಯನು ಗೋಚರಿಸಿ ಮೌನ ವ್ಯಾಖ್ಯಾನದಿಂ ಪ್ರಕಟಿತನೆಂಬಂತೆ ಮೌನದಿಂ ಮಾನವರ ಜನನಾದಿ ಭಯ ಬಿಡಸಿ ಘನಮುಕ್ತಿಯ ನೀವ ಗುರುನಾಥರೂಢಗೆ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಜಯ ಮಂಗಲಂ ನಿತ್ಯ
ನಿತ್ಯ ಶುಭ ಮಂಗಲಂ. ಶಿವಜೀವರಲ್ಲಿ ಭೇದ ತವೆ ಪುಡುಕಲಿಲ್ಲೆಂಬ ಸುವಿವೇಕ ಅಳವಡಿಸಿ ಶ್ರುತಿ ಮತದಲ್ಲಿ ಭವಭಯವ ಕೆಡಸುತ್ತ ಸವೆಯದಾನಂದವನು ಜವದಿತ್ತ ಶ್ರೀ ಶಂಕರಾನಂದಗೆ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಪುಷಿ ಮಾಯೆ ಪುಷಿ ಜೀವ ಪುಷಿಯಾದ ಸಂಸಾರ ಬೆಸಗೆ ನಿನ್ನಲ್ಲಿಲ್ಲ ಎಂದೆಂದಿಗೂ. ಅಸಮ ಸುಜ್ಞಾನಾದಿಂ ಸುಖಿದ ಜ್ಞಾನವನು ದಶಗಡಿಪ ಬಸವಂತ ದೇಶಿಕನಿಗೆ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಪರಮ ನಿಜ ಗುಣ ಯೋಗಿ ವಿರಚಿಸಿದ ವೇದಾಂತ ಸುರಸ ಸಾಹಿತ್ಯಯುತ ಷಟ್ಶಾಸ್ತ್ರಕ್ಕೆ ಪರಕಿಸುತ್ತ ಟೀಕೆ ತಾತ್ಪರ್ಯವನು ಬರೆದಿಳೆಯ ನರರನ್ನು ಉದ್ಧರಿಸಿರ್ಪ ಶಿವಪುತ್ರ ಸ್ವಾಮಿಗೆ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಜಯತು ಜಗದಾಚಾರ್ಯ ಜಯತು ಜಗದಾಚಾರ್ಯ ವರ ನಿಖರಕ್ಕೆ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ಆರಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಶಿವಪುತ್ರ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಬಸವಾನಂದ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಅಭಿನವ ಮಹಾರಾಜ್ ಕಿ ಜೈ. ಸಕಲ ಸಾಧು ಸಂತ ಮಹಾರಾಜ್ ಕಿ ಜೈ. ಜಯ ಮಂಗಲಂ. ಜಯ ನಮಃ.